ಗುಣಗಳು ಮೂರು: ಪ್ರಕೃತಿ ಸತ್ವಗುಣ, ರಜೋಗುಣ, ತಮೋಗುಣ. ಏಕಾಗ್ರ ನಿರುದ್ಧ ಎಂಬ ಧ್ಯಾನ ಸಮಾಧಿ ವೃತ್ತಿಗಳು ಸತ್ವಗುಣಜನ್ಯ. ನಾವು ಸತ್ವಗುಣ ನಮ್ಮಲ್ಲಿ ಇದ್ದಾಗ ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು, ಸತ್ಸಂಗ ಮಾಡಬೇಕು, ಸತ್ಪುರುಷರ ಸಂಗ ಮಾಡಬೇಕು, ಸದ್ಗುರುಗಳ ವಚನಾಮೃತ ಕೇಳಬೇಕು ಅನ್ನುವ ಶಕ್ತಿ ಎಲ್ಲಿದೆ ಅಂತಂದ್ರೆ ಸತ್ವಗುಣ. ಯಾರಲ್ಲಿ ಸತ್ವಗುಣ ಇದೆ ಅವರು ನಾನು ಚಿಂತನೆ ಮಾಡಬೇಕು, ಸತ್ಸಂಗ ಮಾಡಬೇಕು, ಶರಣರ ಸಂಘವನ್ನ ಮಾಡಿ ಅವರ ಅನುಭವದ ನುಡಿಗಳನ್ನ ನಾ ಕೇಳಬೇಕು ಅಂತೇಳಿ ನಮ್ಮ ಪ್ರವೃತ್ತಿಯಲ್ಲಿ ಆಗಿತ್ತಂದ್ರ ಅದು ಸತ್ವಗುಣ. ನಾವು ತಿಳ್ಕೋಬೇಕು ಅದು ಸತ್ವಗುಣ ಜನ್ಯ ಅಂತ ವಿಚಾರ ಮಾಡಬೇಕು. ಮೌಢ್ಯತೆ ತಮೋಗುಣ ಜನ್ಯ. ಅದು ತನ್ನನ್ನು ತಿಳಿಗೊಡುವುದಿಲ್ಲ, ಅನ್ಯರನ್ನು ಕೂಡ ತಿಳಿಗೊಡುವುದಿಲ್ಲ. ಇದಕ್ಕೆ ನಂತರ ಮೌಢ್ಯತೆ ತಮೋಗುಣಜನ್ಯ. ಎಲ್ಲಿ ತಮೋಗುಣ ಇದೆ ಅಲ್ಲೇನಿಲ್ಲ ವಿಚಾರ ಮಾಡುವ ಶಕ್ತಿ. ಕಾಮವು ಕೂಡ ರಜೋಗುಣಜನ್ಯ. ಇದೇನಿದೆ ರಜೋಗುಣದ ಜನ್ಯ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳು ಇವು ಏನದವ ಕಾಮದ ವಿಭಿನ್ನ ರೂಪಗಳು. ಇವು ಕಾಮದ ವಿಭಿನ್ನವಾಗಿ ಇರತಕ್ಕಂಥ ರೂಪಗಳು. ಕಾಮ ಪಾಪ ಮಾಡುವ ಮೂಲ ಮೌಢ್ಯತೆ. ಎಲ್ಲಿ ಕಾಮ ಇದೆ ಅಲ್ಲಿ ಪಾಪ ಇದೆ. ನಾವು ಇನ್ನ ಪಾಪ ಮಾಡಕ ಎಲ್ಲಿವರೆಗೆ ನಮ್ಮ ಕಾಮ ಹೋಗುದಿಲ್ಲ. ಕಾಮ ಅಂದ್ರೆ ಆಸೆ. ಆಸೆ ಎಲ್ಲಿವರೆಗೆ ಹೋಗುದಿಲ್ಲಲ್ಲ ಅಲ್ಲಿವರೆಗೆ ನಮ್ಮಿಂದ ಪಾಪದ ಗಂಟು ನಾಶ ಆಗುವುದಿಲ್ಲ. ಮತ್ತಷ್ಟು ಪಾಪಗಳನ್ನ ಮಾಡ್ಲಿಕ್ಕೆ ನಾವು ಪ್ರವೃತ್ತಿ ಇದ್ದೇವೆ. ಇದು ಕಾಮ ಪಾಪದ ಮೂಲ ಮೌಢ್ಯತೆ. ಈ ಕಾಮದ ಸಹಕಾರಿ ಕಾಮವೆಂಬ ಛಂಚಾ ಮಾರುತ ಬೀಸಿದರೆ ಏಕಾಗ್ರ ನಿರುದ್ಧ ವೃತ್ತಿಗಳು ಕೂಡ ಕಂಪಿಸ್ತವೆ. ತಂಪಾದ ಗಾಳಿ ಬೀಸಾಕೈತಿ ಅಂದ್ರ ಇದು ಕಾಮವೆಂಬ ಗಾಳಿ ಬೀಸಿದಂದ್ರ ಏನಾಕತಿ ಕಂಪನ ಆಕತಿ. ಧ್ಯಾನ ಸಮಾಧಿಗಳಲ್ಲಿ ಆನಂದಿಸುವ ಪುರುಷ ನೈಸರ್ಗಿಕಾವಸ್ಥೆಗೆ ಪತನ. ಯಾವುದರಿಂದ ತಾನು ಬಯಕೆ ಬೇಡಿದ್ದನ್ನ ಬಯಸಿ ಆ ಕಾಮಕ್ಕೆ ಸಿಲುಕಿದ ನಂತರ ಪತನಗೊಳ್ತಾನ. ಅದಕ್ಕ ಸಾಧಕನ ದೃಷ್ಟಿಯಲ್ಲಿ ಕಾಮ ಒಂದು ಶತ್ರು. ನಾವೆಲ್ಲರೂ ಸಾಧಕರದೇವಲ್ಲ. ಸಾಧಕರಿಗೆ ಕಾಮ ಒಂದು ಶತ್ರು. ಜೀವ ಜಂತು ಎಲ್ಲ ಕಾಮದ ಗೊಂಬೆಗಳು. ಜೀವದ ಜಂತುಗಳು ಏನದವಲ್ಲ ಇವು ಕಾಮದ ಗೊಂಬೆಗಳು. ಆಬಾಲ ವೃದ್ಧರು ಕಾಮದ ದಾಸರು. ಜೀವನ ಪರ್ಯಂತರವಾಗಿ ಎಷ್ಟೋ ಜನರು ಸತ್ತು ಹುಟ್ಟಿ ಹುಟ್ಟಿ ಸತ್ತು ಹೋಗ್ಯಾರಲ್ಲ ಇವರೆಲ್ಲರೂ ಏನಾಗ್ಯಾರ ಕಾಮದ ದಾಸರು. ಅವರಿಗೆ ಕಾಮ ಜೀವನವೇ ಪುರುಷಾರ್ಥ. ಅವ್ರಿಗೆ ಯಾವುದು ಪುರುಷಾರ್ಥ ಆಗೈತೆ ಅಂದ್ರ ಕಾಮದ ಜೀವನವೇ ಪುರುಷಾರ್ಥ. ಕಾಮ ರಕ್ಷಕನು ಯುವಕನ ದೇಹ ಬಲ, ಬುದ್ಧಿ ಬಲ, ಸೌಂದರ್ಯ ಬಲ, ವಯಸ್ಸುಗಳನ್ನ ಹರಿದು ತಿಂತಾನೆ. ಯಾರು ಕಾಮ. ಕೆಂತ ಮಹಾನ್ ಪುರುಷ, ಶಕ್ತಿವಂತ, ಶೂರ, ಧೀರದನ, ಸುಂದರದನಂದ್ರ ಈ ಕಾಮ ರಕ್ಕಸ ಏನ್ ಮಾಡ್ತಾನ ಯುವಕನ ದೇಹ ಬಲವನ್ನ ತಿಂತಾನ. ಯಾರು ಕಾಮ. ಬುದ್ಧಿ ಬಲವನ್ನು ಕೂಡ ತಿಂತಾನಂತ. ಯಾರು ಕಾಮ. ಸೌಂದರ್ಯ ಬಹಳ ರೂಪವಂತ ಅದನ, ರೂಪವತಿ ಅದಾಳ. ಇದ್ದರೂ ಕೂಡ ಆ ರೂಪವತಿ ಅಂತ ಆದಳಂತ ಆ ಸೌಂದರ್ಯವನ್ನ ವಯಸ್ಸು
ನಮಗಿರುದೆಷ್ಟು? 100 ವಯಸ್ಸು, 100 ವರ್ಷ. 100 ವರ್ಷ ಇರುವುದರೊಳಗಾಗಿ ನಾವು ಕಾಮದ ಬಲೆಗೆ ಬಿದ್ದೀವಂದ್ರ, ಕಾಮದ ದಾಹಕ್ಕೆ ಬಿದ್ದೀವಂದ್ರ, ನಮ್ಮ ಆಯುಷ್ಯವನ್ನ ಅಪಹರಣ ಮಾಡತಕ್ಕಂಥ ಈ ಶತ್ರು ಯಾರು? ಕಾಮ. ಸಮಾಜವನ್ನ ಈ ಕಾಮ ನಿರ್ವಿಯೋಗಗೊಳಿಸ್ತಾನಂದ್ರ ಅರಿವು ಕೂಡ ಜನತೆಗಿಲ್ಲ. ನಮ್ಮ ಜನತೆಗೆ ಅರಿವು ಇಲ್ಲದ ಬಹುರೂಪಿಯಾದ ಕಾಮ ಮಹಾಶನಃ ಮಹಾಪಾಪ. ಸದಾ ತೃಪ್ತ. ಕಾಮ ಹೆಂಗದನ? ಕಾಮಕ್ಕೆ ವಶನಾದಂತಹ ಪುರುಷ ಏನು ಕೊಟ್ಟರೂ ಕೂಡ ತೃಪ್ತಿ ಸಿಗಲಾರದ ಅಂತ ವ್ಯಕ್ತಿಯಾಗ. ಅದಕ್ಕೆ ನಾವೇನ್ ಮಾಡ್ಬೇಕು? ಕಾಮದ ಬಲೆಗೆ ಒಳಗಾಗಬಾರದು. ಇಂಥ ಕಾಮ ನ ಜಾತು ಕಾಮ ಕಾಮಾನುಪಭೋಗೇನ ಶಾಮ್ಯತಿ ಹರಿಷಾ ಕೃಷ್ಣ ವರ್ತ್ಮೇವ ಭೋಗ್ಯ ಏವಾಭಿವರ್ತತೆ. ವಿಷಯೋಪಭೋಗದಿಂದ ಕಾಮ ಶಮನ. ಹವಿಸ್ಸು, ಕಾಷ್ಟ, ಘೃತ, ಕರ್ಪೂರ ಹಾಕ್ತಾ ಹೋಮದಲ್ಲಿ ನಾವು ಯಜ್ಞ ಮಾಡುವಾಗ ಒಣಗಿದ ಕಟ್ಟಿಗಳನ್ನ ಹಾಕಿ ಅದಕ್ಕ ಹಸುವಿನ ತುಪ್ಪವನ್ನ ಹಾಕಿ ನಾನಾ ತರದ ತುಪ್ಪದಿಂದ ಕೂಡಿರುವ ಅದರೊಳಗ ಅನ್ನವನ್ನ ಹಾಕಿದಾಗ, ಆ ಹವಿಸ್ಸು ಹಾಕಿದಾಗ ಕಟ್ಟಿಗೆಯಲ್ಲಿ ಬೆಂಕಿ ಹೋಮ ಮಾಡುವಾಗ ಮಂತ್ರವನ್ನ ಹೇಳ್ತಾ ಹವಿಸ್ಸನ್ನು ನಾವು ಕಟ್ಟಿದ್ದಾದರೆ ಬೆಂಕಿ ಆರ್ತತಿ? ಆರುವುದಿಲ್ಲ. ಕರ್ಪೂರವನ್ನ ಹಾಕಿದರೂ ಕೂಡ ಮತ್ತಷ್ಟು ಬೆಂಕಿ ಏನಕತಿ? ಹತ್ತತಿ. ತುಪ್ಪವನ್ನ ಹಾಕಿದ್ರು ಕೂಡ ಹತ್ತತಿ. ಕರ್ಪೂರವನ್ನ ಹಾಕಿದರೂ ಕೂಡ ಹತ್ತದ ಬೆಂಕಿ. ಅದು ಹೋದಂತೆ ಅಗ್ನಿಯ ಜ್ವಾಲೆ ಮತ್ತಷ್ಟು ಯಾಚನೆ ಮಾಡ್ತದೆ. ಆ ಬೆಂಕಿಯ ನಾಲಿಗೆ ಇನ್ನಷ್ಟು ಹಾಕು ಹಾಕು ಅಂತೇಳಿ ನಾಲಿಗೆಯನ್ನ ಚಾಸು. ಅದು ಅಗ್ನಿ, ಬೆಂಕಿ. ಅದು ನಾವು ಏನೋ ಹಾಕಿದರೂ ಕೂಡ ಮತ್ತಷ್ಟು ಬೇಯಿಸ್ತದ. ನಾಲಿಗೆಯನ್ನ ಚಾಸುದಲ್ಲ ಅದರಂತೆ ಭೋಗದಿಂದ ಕಾಮ ಪ್ರಜ್ವಲಕದಂತೆ. ಭೋಗ ಎಲ್ಲಿ ಬಯಸಬೇಕು, ನಾನು ಆ ಭೋಗದ ಅನುಭವಿಸಬೇಕು ಅಂತೇಳಿ ಯಾರಿಗೆ ಆ ಬಯಕೆಗೆತಲ್ಲ ಅದು ಪ್ರಜ್ವಲನೆ ಆಗದು. ಇದರಂತೆ ಅಗ್ನಿಯಲ್ಲಿ ಹಾಕಿದ ಒಣಗಿದ ಕಟ್ಟಿಗೆಯನ್ನ ಹಾಕಿ ಅದಕ್ಕೆ ತುಪ್ಪವನ್ನ ಹಾಕಿ ಕರ್ಪೂರವನ್ನ ಹಾಕಿದಾಗ ಹೇಗೆ ಅದು ಬೆಂಕಿ ಜ್ವಾಲೆ ಆಗ್ತದಲ್ಲ ಅದರಂತೆ ಅಗ್ನಿ ಹಂಗದು ಪ್ರಜ್ವಲನ ಆಕತ್ತಲ್ಲ. ಹುರುಕ ಕೆರೆದ ತೃಪ್ತಿ ಪಡೆಯುವ ಬಯಸುವ ಭ್ರಮಿಷ್ಠನಂತೆ. ಒಬ್ಬ ಮನುಷ್ಯನಿಗೆ ಕಜ್ಜಿ ಆಗಲಿ ಆ ಹುರುಕಾಗಲಿ, ಆ ಹುರುಕ್ ಏನ್ ಮಾಡ್ತದಂದ್ರ ತಿಂಡಿ ಬಿಡ್ತದ. ದೇಹದಲ್ಲಿ ಸ್ಕಿನ್ ಪ್ರಾಬ್ಲಮ್ ಆದಾಗ ಅದೇನಾದರೂ ಕೂಡ ಕೆರೆತ ನಾವು ಅದೀವಂದ್ರ ಇಡೀ ಶರೀರ ತುಂಬಾ ಗಾಯ ಹಂಗಕತ್ತಲ್ಲ ಅದರಂತೆ ಹೊರಗ ಕೆರೆದು ತೃಪ್ತಿ ಪಡೆಯುವ ಬಯಸುವ ಭ್ರಮಿಷ್ಠನಂತೆ. ಕೆರೆದಾಗ ಏನಕತ್ತದು? ತಿಂದಿ ಸಮಾಧಾನ ಆದಂಗ ಆಕತಿ. ಕೆರೆದಾಗ ಮೈಯಲ್ಲಿ ಇರತಕ್ಕಂತ ರಕ್ತ ಹೊರಗ್ ಬರ್ತದಲ್ಲ. ಭ್ರಮಿಷ್ಠನಂತೆ ಕಾಮಿಯ ಬಾಳು. ಯಾವ ಕಾಮಕ್ಕ ಒಳಗಾಗ್ಯಾನಲ್ಲ ಆ ಹುರುಪು ಆಗಲಿ, ಆ ಮತ್ತ ಗಜಕರ್ಣ ಆಗಲಿ, ಆ ಕುರುಡನು ಕೂಡ ಏನ್ ಮಾಡಿದ? ರಾಜ ದಾನ ಕೊಡ್ತಾನಂತ ಹೇಳಿ ಕೇಳಿದಾಗ, ಯಪ್ಪ ರಾಜನ ಜೊತೆಗೆ ನಾನು ದಾನವನ್ನ ಪಡ್ಕೊಂಡು ಕಣ್ಣಿಲ್ಲದ ಕುರುಡ ಏನಾದ ಆ ರಾಜನ ಕಡೆಗೆ ಹೋಗ್ತಾನೆ. ಹೋಗುವಾಗ ಕೇಳ್ತಾನ, ಇಲ್ಲ ರಾಜ ದಾನ ಧರ್ಮ ಮಾಡಾಕತ್ತೇನಂತಪ್ಪ. ಅದಕ್ಕ ಆ ರಾಜನ ದ್ವಾರ ಬಾಗಲ ಎಲ್ಲಿದೆ
ಅದನ್ನ ತೋರಿಸು ಅಂತೇಳಿ ಬೇಡ್ಕೊಳಕತ್ತಿದ ಕಣ್ಣಿಲ್ಲದ ಕುರುಡ. ಪಾಪ ಮಹಾನ್ ಪುರುಷ ಏನ್ ಮಾಡಿದ, ರಾಜ ದಾನ ಮಾಡುವ ಆ ಊರಿಗೆ ಏನಿತ್ತಂದ್ರ ಕೋಟೆ ಬಾಗಿಲ ಇತ್ತು. ತನ್ನ ರಾಜ್ಯದಲ್ಲಿ ಇರತಕ್ಕಂಥ ಯಾರು ಕೂಡ ಒಳಗೆ ಪ್ರವೇಶ ಮಾಡುವಂಗಿದ್ದಿದ್ದಿಲ್ಲ, ಆ ವ್ಯವಸ್ಥೆ ಇಟ್ಟಿದ್ದ ರಾಜ. ಸುತ್ತು ಕಡೆ ಕೋಟೆ, ಒಂದೇ ಕಡೆ ಬಾಗಿಲು. ಅವಂದ ರಾಜ ಅರಮನೆಯೊಳಗ ದಾನ ಧರ್ಮ ಮಾಡ್ತಾನಲ್ಲ, ಅದಕ್ಕೆ ಅವ ಕೊಟ್ಟಿರುವ ಬಂಗಾರದ ನಾಣ್ಯಗಳನ್ನ ತಂದು ಆ ಜೀವನವನ್ನ ಮಾಡಬೇಕು ಅಂತೇಳಿ ಆ ಕುರುಡ ಏನ್ ಮಾಡಿದ, ರಾಜನ ಅರಮನೆಗೆ ಹೋಗ್ಬೇಕಂದ, ದಾರಿ ಸಿಗಲಿಲ್ಲ. ಅಲ್ಲ, ರಾಜ ಎಲ್ಲಿ ದಾನ ಮಾಡ್ತಾನೆ? ಒಬ್ಬ ಆಪ್ತ ಪುರುಷನಿಗೆ ಹೇಳ್ದ, ನೋಡಪ್ಪ, ನಾನು ಕಣ್ಣಿಲ್ಲದವ, ನನಗೆ ರಾಜನ ದ್ವಾರ ಬಾಗಿಲವನ್ನ ಮುಟ್ಟಿಸುವ ಒಂದು ವ್ಯವಸ್ಥೆ ಮಾಡುವಂತ. ಒಬ್ಬ ಆಪ್ತ ಪುರುಷ ಏನ್ ಮಾಡ್ತಾನ, ನೋಡಪ್ಪ, ಈ ಗ್ವಾಡಿಯನ್ನ, ಈ ಕೋಟೆಯ ಗ್ವಾಡಿಯನ್ನ ಹಿಡಿದುಕೊಂಡು ನೀ ಹಾಗೆ ಮುಂದೆ ಹೋದರೆ ನಿನಗೇನಕತಿ, ಆ ರಾಜ ದಾನ ಮಾಡಕತ್ತನಲ್ಲ, ಆ ದ್ವಾರ ಬಾಗಲ ಸಿಗತತ್ ನಿನಗ, ಬಾಗಿಲ. ಆ ಬಾಗಿಲದ ಹೋಗಿ ಅದ ಒಳಗ ರಾಜ ಕೋಟೆ ಒಳಗ ಹೋಗಿ ರಾಜನ ಅರಮನೆಗೆ ಹೋಗಿ ರಾಜ ಅಲ್ಲೇನ್ ಮಾಡ್ತಾನ, ದಾನ ಧರ್ಮವನ್ನ ಮಾಡಕತ್ತನಲ್ಲ, ಹೋಗಿ ನೀನು ಇಸಿದುಕೊಂಡು ಬಾ ಅಂತ ಹೇಳಿ ಮಾಡಿದ. ಕಣ್ಣಿಲ್ಲದ ಪುರುಷನನ್ನ ಆಪ್ತ ಪುರುಷ ಆ ಕೋಟೆಯ ಗೋಡೆಗೆ ಕೈ ಹೆಚ್ಚಿ ನಡೀತಾ ಬಂದ. ಯಾರು? ಕಣ್ಣಿಲ್ಲದ ಕುರುಡ. ಬಂದ ರಾಜನ ಅರಮನೆಯ ಕೋಟೆ ಬಾಗಿಲ ಸಮೀಪ ಬಂದಿತ್ತು, ಇವಂಗ ಹುರುಕಿನ ತಿಂಡಿ ಬಿಡಿತು. ಯಾರಿಗೆ? ಕುರುಡನಿಗೆ. ಕೆರಿತ ರಕ್ತ ಬರುವಂಗ ಕೆರೆದ. ತಿಂಡಿ ಬೆಟ್ಟು ಕೆರೆದಾಗ ಸಂತೋಷ ಆತಂತ. ಆಗ ಗೋಡೆಯನ್ನ ಹಿಡಿಸಿದ್ನಲ್ಲ ಆಪ್ತ ಪುರುಷ, ಆ ಆಪ್ತ ಪುರುಷ ಗೋಡೆ ಹಿಡಿಸಿದ್ದನ್ನ ಬಿಟ್ಟು ಎರಡು ಕೈಗೆ ಅವಂಗೇನಾಗಿತ್ತಂದ್ರ ಆ ಕಜ್ಜಿಯ ಹುರುಕಿನ ತಿಂಡಿ ಬಿಟ್ಟಿತ್ತು. ಯಾರಿಗೆ? ಆ ಕುರುಡನಿಗೆ. ಗೋಡೆ ಬಿಟ್ಟ, ಆ ಕೆರೆತ ತಿಂಡಿ ಬಿಟ್ಟಿರುವ ಹುರುಕನ್ನ ಕೆರೆತ ಬಾಗಿಲವನ್ನ ದಾಟಿದ. ರಾಜ ದಾನ ಮಾಡುವ ಆ ಕೋಟೆಯ ಬಾಗಿಲವನ್ನ ದಾಟಿದ. ಒಂದ ಮುಂದ ಕಟಾರದೊಳಗ ಬಿದ್ದ, ಬಚ್ಚಲ ಹರಿಯೊಳಗ ಬಿದ್ದ, ಎದ್ದ, ಕಲ್ಲು ಮುಳ್ಳು ತುಳಿದ. ಯಾರು? ಕಣ್ಣಿಲ್ಲದ ಕುರುಡ. ರಾಜನ ಹತ್ತಿರ ಹೋಗಿ, ನಾನು ಆ ರಾಜ ದಾನ ಮಾಡ್ತಾನಲ್ಲ, ಧರ್ಮ ಮಾಡ್ತಾನಲ್ಲ, ಅದನ್ನ ನನ್ನ ಜೀವನ ಪರ್ಯಂತರವಾಗಿ ತಂದು ಜೀವನ ಮಾಡಬೇಕಂತ ಹೊಂಟಲ್ಲ, ಏನಾಯ್ತು? ಆ ಹುರುಕಿನ ತಿಂಡಿಯಿಂದ, ಗಜಕರ್ಣದ ತಿಂಡಿಯಿಂದ ಕೆರಿತ ಕೋಟೆಯ ದಾಟಿದ. ರಾಜನ ಅರಮನೆಗೆ ಹೋಗುವ ದಾಟಿದ. ಅನಂತರ ಸಾಕಷ್ಟು ದುಃಖವನ್ನ ಅನುಭವಿಸಿದ. ಯಾರು? ಕಣ್ಣಿಲ್ಲದ ಕುರುಡ. ಅದಕ್ಕ ಜಗತ್ತಿನ ಕೋಟ್ಯಾಂತರ ಜನ ಲಕ್ಷಾವಧಿ ವರ್ಷಗಳಿಂದ ಕಾಮ ತೃಪ್ತಿಗಾಗಿ ಶ್ರಮಿಸ್ತಾರಲ್ಲ, ದುಃಖಿಗಳಾಗಿ ದುಃಖವನ್ನು ಅನುಭವಿಸ್ತಾರಲ್ಲ. ಅದಕ್ಕೇನಾಯ್ತು? ಹುರುಕು ಕೆರೆದು ತೃಪ್ತಿ ಪಡೆಯುವ ಬಯಸುವ ಭ್ರಮಿಷ್ಠನಂತೆ ಕಾಮಿಯ ಮಾತು. ಅದಕ್ಕೆ ನಾವೇನಾಗಬಾರದು? ಕಾಮಿಗಳಾಗಬಾರದು. ತೃಪ್ತಿ ದೊರೆಯುವ ಬದಲು ಮೈಮನಗಳಲ್ಲಿ ಉರಿ ಹತ್ತಿಕೊಳ್ತದ. ಬಾಲಕನಿರುವಾಗ ಹೊತ್ತಿದ ಕಾಮಾಗ್ನಿ ಸಾವಿನ ಕೊನೆಯ ಕ್ಷಣದವರೆಗೂ ನೀಗಿಸುವುದು. ಅದು ಕಾಮದ ತೃಪ್ತಿ. ಇಂಥ ಕಾಮ ತೃಪ್ತಿಗಾಗಿ ಶ್ರಮಿಸ್ತಾ ಇದ್ದಾರಲ್ಲ, ಒಬ್ಬರಿಗಾದರೂ ಸಮಾಧಾನ ಉಂಟಾಗಿದೆ. ಯಾವುದರಿಂದ? ಆ
ಕಾಮದಿಂದ ಒಬ್ಬರಿಗಾದರೂ ಕೂಡ ಸಮಾಧಾನಾಗಿದೆ? ಇಲ್ಲ, ಇಲ್ಲ. 16,000 ಗೋಪಿಯರೊಂದಿಗೆ ರಮಣಿಸಿದ ಕೃಷ್ಣನಿಗೆ ಕಾಮವು ಮಹಾಶನ ಎಂದು ನಾವು ಕಾಣಬಂದು ಅರ್ಥ ಒತ್ತಾಗಿದೆಯಲ್ಲ. ದ್ರೌಪದಿಗೆ 5 ಪತಿಯರು. ಪಷ್ಠೋಪಿ ಮಮ ರೋಚತೆ, 6ನೆಯವನಿಗಾಗಿ ಮನಸ್ಸು ಹರಿಯುತ್ತಿದೆ ಅಂದಳಲ್ಲಿ. ಅಂತ ಪತಿವ್ರತೆ ಶಿರೋಮಣಿಯಾದ ದ್ರೌಪದಿ. ಎಷ್ಟು ಮಂದಿ ಅದರಕ್ಕಿಗೆ? 5 ಮಂದಿ. 5 ಮಂದಿ ಇದ್ದರಿಗೂ ಕೂಡ ಇನ್ನೊಬ್ಬರ ಬಯಕೆ ಹರಿತಾ, ನನ್ನ ಮನಸ್ಸು ಹರಿತಾ ಅಂದಳಂತ ದ್ರೌಪದಿ. ಅಚ್ಚರಿಗೊಂಡ ಕೃಷ್ಣ, ಏನಿದು ದ್ರೌಪದಿ? ಆ ದ್ರೌಪದಿಗೆ ಶ್ರೀಕೃಷ್ಣ ಪರಮಾತ್ಮಂತನ, ಇದೇನೋ ದ್ರೌಪದಿ, ಮಹಾಪತಿವ್ರತೆ ಎಂದು ಖ್ಯಾತಿ ಪಡೆದ ನೀನು ಇಂಥ ಪಾಪ ಕಲ್ಪನೆ ಮಾಡುವುದೇ? ಮಹಾನ್ ಪತಿವ್ರತೆ ನೀನು, ಇಂಥದ್ದು ಮಾಡುವುದು ಶ್ರೇಷ್ಠವೇ ನಿನಗೆ ಅಂದಾಗ ದ್ರೌಪದಿ ನುಡಿತಳ, ಪುರುಷಾಣಾಂ ಅಭಾವೇನ ಸರ್ವಾಹ ನಾರ್ಯಾಹ ಪತಿವ್ರತಾಹ. ಪರೇ ಇಲ್ಲವಾದ ಬಳಿಕ ಸ್ತ್ರೀಯರೆಲ್ಲ ಪತಿವ್ರತೆಯರಾಗ್ತಾರ. ಪರೇ ಇಲ್ಲವಾದ ಬಳಿಕ ಸ್ತ್ರೀಯರೆಲ್ಲ ಪತಿವ್ರತೆಯರಾಗ್ತಾರಲ್ಲ, ಆಕೆಯ ಮಾತು ಕಟು ಸತ್ಯ. ಗೃಹಸ್ಥಾಶ್ರಮದ ನಿರ್ಮಾಣ ಪ್ರಾಯ, ವಂಶದೇಳ್ಗಿಯ ಬದಲು ಕಾಮ ಶಾಂತಿಗಾಗಿ ಬಿಸಿಲು ಬೇಗ ತಡೆಯದೆ ಅಗ್ನಿ ಹೊಕ್ಕಂತಾಗಿದೆ ನಮ್ಮ ಬದುಕು. ನಮ್ಮ ಬದುಕು ಹೆಂಗಾಗೈತೆ ಅಂದ್ರೆ, ಕಾಮ ಶಾಂತಿಗಾಗಿ ಬಿಸಿಲು ಬೇಗ ತಡೆಯದೆ ಅಗ್ನಿ ಹೊಕ್ಕಂತಾಗ್ಯದಂತ ನಮ್ಮ ಬದುಕು. ಯಾರು ಕಾಮಕ್ಕೆ ದಾಸರಾಗ, ಕಾಮ ಕ್ರೋಧಕ್ಕ ದಾಸಾಗ್ಯಾರಲ್ಲ, ಇವರ ಬಾಳು ಹಂಗಾಗ್ಯದ. ಕಾಮ ಪಾಪದ ತವರು. ಈ ಕಾಮ ಹೆಂಗಿದೆ? ಪಾಪದ ತವರಾಗಿದೆ. ಕಾಮುಕ ಕುರುಡ. ಯಾವನಲ್ಲಿ ಕಾಮುಕ ಇದೆ ಅವನ ಬಯಕೆ ಹೆಚ್ಚಾಗಿದೆ, ಕಣ್ಣಿದ್ದು ಕುರುಡಂತವ. ಯಾರೋ ಕಾಮಿ ಪುರುಷ. ಅದಕ್ಕ ಹೇ ಅರ್ಜುನ, ಇದನ್ನೇನು ಚೆನ್ನಾಗಿ ಅರ್ಥ ಮಾಡಿಕೋ. ಕಣ್ಣಿದ್ದು ಕುರುಡನಾಗಿ ಗುರುದರ್ಶನ ಪಡೆಯಲಿಲ್ಲ, ಹೆಣ್ಣು ಹೊನ್ನು ಮಣ್ಣಿಗಾಗಿ ಕಾಲ ಕಳೆದಿಲ್ಲ. ಕಾಮುಕ ಕುರುಡ, ಅವಿವೇಕಿ. ಯಾವನಲ್ಲಿ ಅದು ಅವಿವೇಕಿ ಉದ್ಭವ ಆಗೈತಲ್ಲ, ಎಂಥ ಹೀನ ಕಾರ್ಯ ಮಾಡಕ್ಕೂ ಅವ ಹಿಂಜರುವುದಿಲ್ಲ. ಯಾರು? ಕಾಮಿಯಾದಂಥ ಪುರುಷ. ತನ್ನ ನೆಚ್ಚಿಕೊಂಡು ಬಂದವರನ್ನು ಕೂಡ ಪ್ರಾಣವನ್ನ ತೆಗೆಯಲಿಕ್ಕ ಹೇಸಿಸಲಾರದ ಮಹಾಪಾಪಿಯಾಗ್ಯಾನ ಕಾಮಿ. ಇಂಥ ಕಾಮ ಏನೆಲ್ಲ ಮಾತದಲ್ಲ. ಅದಕ್ಕ ಪರಮಾತ್ಮನ ಲಗ್ನ ನಡೆದಿತ್ತಂತೆ. ಬ್ರಹ್ಮದೇವ, ಋತ್ವಿಜ ನವದಂಪತಿಗಳು ಕೂಡ ಯಜ್ಞ ಕುಂಡಲದ ಸುತ್ತ ಪ್ರದಕ್ಷಿಣೆ ಹಾಕುವ ಸಮಯ, ಪರಮಾತ್ಮನ ಲಗ್ನ ನಡೆದ ಸಂದರ್ಭದಲ್ಲಿ ಏನಾಗಿತ್ತು? ಬ್ರಹ್ಮನ ದೃಷ್ಟಿ ಪಾರ್ವತಿಯ ಸ್ವರ್ಣ ವರ್ಣದ ಕಾಲುಗಳ ಕಡೆ ಹರಿದಿತ್ತು. ಯಾರ್ದು? ಬ್ರಹ್ಮನ. ತತ್ಕ್ಷಣ ಕಾಮ ಅವನನ್ನ ಪ್ರವೇಶಿಸಿದ. ಪಾರ್ವತಿಯ ಪಾದಗಳನ್ನ ನೋಡಿದಾಗ ಬ್ರಹ್ಮನಿಗೂ ಕೂಡ ಆಗಿತ್ತು ಕಾಮ. ಅವನ ಮನಸ್ಸು ವಿಫಲಿಸಿತು, ದೇಹವು ಕೂಡ ಕಂಪಿಸಿತು. ಯಾರ್ದು? ಬ್ರಹ್ಮ. ಮತ್ತ ಅವ್ರ ಗತಿನ ಹಂಗಾಗೈತ, ನಮ್ ಗತಿ. ಅವನನ್ನ ನಿರ್ವೀಯಗೊಳಿಸಿ ಪಲಾಯನ ಮಾಡಿತು ಕಾಮ. ಕಾಮ ಹೊಲೆಗಾಮ. ವಸತಿ ಹೊಲಸು ಕೇರಿ ಅವನ ತಿರುಗಾಟ ಬ್ರಾಹ್ಮಣಾದಿ ಸರ್ವರ್ಣದ ಮನೋಮಂದಿರಗಳಲ್ಲಿ
ಅವನ ಬಲೆಗೆ ಬೀಳ್ತಾರೆ. ಎಲ್ಲರೂ ಕಾಮದ ಬಲೆಗೆ ಒದ್ದಾಡ್ಯಾರಲ್ಲ. ಅಹಲ್ಯೆಯ ಮನೆಗೆ ನಡುರಾತ್ರಿ ತಂದವ ಕಾಮ. ಇಂದ್ರನಿಗೆ ನಡುರಾತ್ರಿಯಲ್ಲಿ ಕಾಮ ಏನ್ ಮಾಡಿದ? ದೇವಲೋಕದಲ್ಲಿರತಕ್ಕಂಥ ಇಂದ್ರನನ್ನ ಋಷಿಯ ಮನೆಗೆ ತಂದಿದ್ದಂತ ಕಾಮ. ದಶಾವತಾರಿ ಎನಿಸಿದ ವಿಷ್ಣು ಜಲಂಧರ ರಾಕ್ಷಸನ ಹೆಂಡತಿ ವೃಂದಿಗೆನ್ನ ವಂಚಿಸಿ ಅಪಹರಿಸಿದುದು ಕಾಮ. ಕಾಮ ಕೀಟಲೆಯಿಂದ ರಾಮ, ಕೃಷ್ಣ, ವಿಷ್ಣು, ಶಿವ, ಬ್ರಹ್ಮ, ಇಂದ್ರರಂಥ ದೇವತೆಗಳೇ ಕಾಮನ ಕಡೆ ಬೆರಳ ತುದಿಯಲ್ಲಿ ನಾಶ್ಯ ಮಾಡುವಾಗ ಸಾಮಾನ್ಯವಾಗಿ ಮಾನವರೆಲ್ಲ ಕಾಮನಿಗೆ ಸೋತಾರಲ್ಲ. ಏನಿದು ಅಚ್ಚರಿ? ಎಲ್ಲಿದೆ ಅಚ್ಚರಿ? ಬಹುದಿನ ಹೊಲಸಿನಲ್ಲಿ ಬದುಕಿದರೆ ಹೊಲಸೇ ಕಾಣದು. ನಾವೆಲ್ಲ ಏನು ಜೀವನ ಮಾಡಕತ್ತೀವಿ, ಎಲ್ಲಿ ಜೀವನ ಮಾಡಕತ್ತೀವಂದ್ರ ಹೊಲಸಿನಲ್ಲಿ ಬದುಕಿರದೆ ಹೊಲಸೇ ಕಾಣದು. ಪೂರ್ವದಲ್ಲಿ ಚಹಾ, ಸಿಗರೇಟುಗಳು ಅಸವ್ಯವೆಸಗಿದ್ದರೂ ಕೂಡ ಅವುಗಳನ್ನ ಉಪಯೋಗಿಸುವ ಜನ ಸಮಾಜದೆದುರು ಬರಲು ಅನಿಸ್ತಾರಲ್ಲ. ಯಾವನು ಆಸೆಗೆ ದುಶ್ಚಟಕ್ಕೆ ಒಳಗಾಗ್ಯನಲ್ಲ, ಅವ ಏನಾಗುವುದಿಲ್ಲ, ತನ್ನ ನಿಜವಾದ ಬದುಕಿಗೆ ಬರುವುದಿಲ್ಲಲ್ಲ. ಕಾಲಕ್ರಮದಲ್ಲಿ ರೂಢಿ ಹೆಚ್ಚಿತು. ಸಿಗರೇಟ್ ಸೇದಬೇಕಂತ ಒಂದಿಷ್ಟು ಮಂದಿ, ಚುಟ್ಟ ಸೇದಬೇಕಂದಿಷ್ಟು ಮಂದಿ, ಎಲೆಡಕಿ ತಿನ್ನಬೇಕಂತ ಒಂದಿಷ್ಟು ಮಂದಿ, ಸೆರೆ ಕುಡಿಬೇಕಂತ ಒಂದಿಷ್ಟು ಮಂದಿ ಅದರೊಳಗ ಮಗ್ನರಾಗ್ಯಾರಲ್ಲ. ಅವುಗಳನ್ನ ಪಾನ ಮಾಡುವವರೇ ಶಿಷ್ಟರೆನಿಸಿದರಲ್ಲ. ಆ ರಹಸ್ಯ ಚಟಗಳಿಲ್ಲದವರೇ ತಲೆ ಮರೆಸಿಕೊಳ್ಳುವ ಪ್ರಸಂಗ ಬಂದಿದೆ. ಎದಕ್ಕೆ ಒಳಗಾಗಿ? ಆ ಕಾಮದ ಬಯಕೆಗೆ ಒಳಗಾಗಿ. ಒಂದು ಕಾಲದಲ್ಲಿ ಸಿಂಧಿ ಗಿಡದ ಯಾವ ಭಾವ ತಗುಲಿದರೂ ಕೂಡ ಅಷ್ಟು ಚರ್ಮ ಸುಟ್ಟು ಬಿಡಬೇಕೆಂಬ ಪ್ರಥೆ ಇತ್ತಂತ. ಇಂದು ಅದೇ ವೃಕ್ಷದ ರಸ ಅಮೃತ. ಸಿಂಧಿಯ ಗಿಡದ ವೃಕ್ಷದ ಅದರ ರಸ ಏನಾಗತ್ತೆ? ಅದೇ ಅಮೃತ. ಅದರ ಸ್ಪರ್ಶನ, ದರ್ಶನ, ಪಾವನ ಅದೇ ರೀತಿ ಕಾಮ. ಹಂಗ ಸಿಂಧಿಯ ಗಿಡದಿಂದ ಬರತಕ್ಕಂಥ ರಸ ಏನಾಗತ್ತೆ? ಅದೇ ರೀತಿ ಕಾಮ. ಅವನ ಕಲ್ಪನೆ ಕೂಡ ಅಪವಿತ್ರ ಅಂತ ಬಗೆದರು ಋಷಿಗಳು. ನೋಡಪ್ಪ, ನಿನ್ನ ಜೀವನದೊಳಗ ಅದೇನೆಲ್ಲ ಶ್ರೇಷ್ಠ ಅಲ್ಲ, ಶ್ರೇಷ್ಠಕರವಾದಂಥದ್ದು ಕೂಡ ಅಲ್ಲ ಅಂತೇಳಿ ಬಲ್ಲವರು ಋಷಿಗಳು, ಮುನಿಗಳು ತಾವು ಏನ್ ಮಾಡಿದ್ರು? ತಮ್ಮ ಅನುಭವ ಪರ್ಯಂತರವಾಗಿ ಅನುಭವಿಸಿದ ಅಮೃತದ ಆರೆಯನ್ನ ಸುರಿಸಿದರೂ ಕೂಡ, ಹೇಳಿದರೂ ಕೂಡ, ಆದ್ರ ಅವನ ಕರಾಳ ಹಸ್ತದಲ್ಲಿ ಸುಲಿಕಿದ ಜನ ಹೆಚ್ಚರಿಗೆ ಆದ. ಕಾಮ ಕಾಲುಷ್ಯ ಕ್ಷೇತ್ರದಲ್ಲಿ ಕೂಡ ಸತತವಾಗಿ ಚಲಿಸ್ತದೆ. ಎಂತ ಶ್ರೇಷ್ಠವಾದ ತನ್ನ ನಿಜವಾದ ಸ್ವರೂಪವನ್ನ ತಿಳಿಯುವಂತ ತತ್ವಜ್ಞಾನಿಗಳಲ್ಲಿ ಕೂಡ ಏನಾಗಿದ್ದು? ಸತತವಾಗಿ ಚರಿಸ್ತಾರಂತೆ. ಕಾಮ ಅವರ ಬುದ್ಧಿಗೆ ಒಗ್ಗಿತು. ಬಲ್ಲವರಿಗೆ ಅವರ ಮಾತು, ಅವರ ಮನಸ್ಸು, ಅವರ ಬುದ್ಧಿ ಆ ಬುದ್ಧಿಗೆ ಒಗ್ಗಿತು. ಕಾಮ ಜೀವನವೇ ಶಿಷ್ಟ ಜೀವನವೆನಿಸಿತು. ಕಾಮ ಇದ್ದಾಗ ನನ್ನ ಜೀವನ ಶ್ರೇಷ್ಠ ಎನಿಸಿಕೊಂಡಂತ. ಕಾಮದ ಪಿಪಾಸೆ ಎಂದು ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದೆ. ಈ ಕಾಮದ ಪಿಪಾಸೆ, ಆಸೆ ಕ್ಷಣ ಕ್ಷಣಕ್ಕೂ ಕೂಡ ಏನಾಕತ್ತಿದು? ಹೆಚ್ಚಾಗಕತ್ತಿದಂತ. ಅದರ ಗುಲಾಮರಾದ ಜನರೇನದಾರ? ವಿವೇಕವನ್ನ ಕಳೆದುಕೊಂಡಾರ. ಯಾರು ಕಾಮಕ್ಕ ದಾಸರಾಗ್ಯಾರಲ್ಲ, ಕಾಮ ಜೀವನವೇ ಶಿಷ್ಟ ಜೀವನ ಎನಿಸಿದಾಗ ಆ ಕಾಮದ ಪಿಪಾಸೆ ಹಿಂದೇನಾಗೈತೆ? ಹೆಚ್ಚಾಗಿದೆಯಲ್ಲ.
ಕಾಮಕ್ಕೆ ಗುಲಾಮರಾದ ಜನ ಏನಾಗ್ಯಾರ? ತಮ್ಮ ವಿವೇಕ ಬುದ್ಧಿಯನ್ನ ಕಳೆದುಕೊಂಡಾರ. ಅದಕ್ಕೆ ನೀನು ಚೆನ್ನಾಗಿ ಅರ್ಥ ಮಾಡಿಕೊ ಅರ್ಜುನ. ಅನೀತಿ ವೀಥೆಯ ನೀತಿ ಪಥವೆಂದು ಭಾವನೆ ಮಾಡ್ಯಾರ ಅವರು. ಅದಕ್ಕ ಹೀಗೆ ಕಾಮ ಜೀವ ಜನಾಂಗವೆಲ್ಲ ಪಾಪ ಕೂಪದಲ್ಲಿ ದೂಡ್ತಾ ಇದ್ದಾನೆ. ಎಲ್ಲರನ್ನ ಪಾಪ ಕೂಪದಲ್ಲಿ ದೂಡಾಕತ್ತಾನಂತವ ಕಾಮ. ಅದಕ್ಕ ಅವನಿಗೇನಂತ ಕರೆದ್ರು? ಮಹಾಪಾಪ ಅವನಿಗೆ. ಯಾರಿಗೆ? ಕಾಮ. ಇಂಥ ಕಾಮವನ್ನ ನಿನ್ನ ಕನಸು ಮನಸ್ಸಿನಲ್ಲಿ ಬರಲಾರದಂತೆ ಜೀವನ ಮಾಡು. ಆತ್ಮೈವ ಜಾಯತೆ ಪುತ್ರ ರೂಪೇಣ. ತಾನೇ ಹೆಂಡತಿಯಲ್ಲಿ ಪುತ್ರ ರೂಪದಿಂದ ಹುಟ್ಟುತ್ತಾನಲ್ಲ. ಆ ಹುಟ್ಟುವುದು ಕೂಡ ಏನಿದೆ? ಕಾಮ. ಆಗ ತಾನು ಮಗ, ತಾನೇ ಏನಾಗ್ಯಾನ? ಮಗ ಆಗ್ಯಾನ. ಹೆಂಡತಿ ಏನಾಗ್ಯಾಳ? ತಾಯಿ ಆಗ್ಯಾಳ. ಕಾಮದ ದಾಸನಿಗೆ ಈ ಶ್ರುತಿ ಮಾತಿನ ಸ್ಮರಣೆ ಬಾರದು. ಶ್ರುತಿ ಭಗವತಿ ಹೇಳಲ್ಲ, ಆ ಮಾತು ಇವನಿಗೆ ಸ್ಮರಣೆಗೆ ಬರುವುದಿಲ್ಲಂತೆ. ಜೀವನದ ಪೂರ್ಣ ಭಾಗವನ್ನ ಕಾಮ ರೂಪದಲ್ಲಿ ಕಳೆದ ತಂದೆ ತನ್ನ ಜೀವನ ಉದ್ದಕ್ಕೂ ಏನ್ ಮಾಡಿದೆವ? ಕಾಮ ಕೇಲೆಯಾಗಿ ಆ ಕಾಮದ ಬಯಕೆಯಲ್ಲಿಯೇ ಇವ ಕಾಲ ಕಳೆದ ತಂದೆ. ಅಜ್ಜಂದಿದರ ಮುಂದಿನ ಮಕ್ಕಳಿಗೆ ಆದರ್ಶ ಅನಿಸ್ತಾನ. ಎಂತ ದುರ್ಭಾಗ್ಯ ಇದು. ಈ ಎಲ್ಲಾ ಕಾರಣಕ್ಕಾಗಿ ಕಾಮ ಮಹಾನ್ ವೈರಿ. ಇಂಥ ವೈರಿ ವ್ಯಕ್ತಿಯ ಅಂತಸ್ತ್ವವನ್ನ ಹಾಳು ಮಾಡುವ, ಸಮಾಜದ ದೈವಿ ಪ್ರಗತಿಗೆ ಕುಠಾರವೆತ್ತುವ, ಕುಠಾರ ಅಂದ್ರ ಪಡಲೆ, ಕುಠಾರ ಪಡಲೆ ಎತ್ತುವ ಜೀವನನ್ನ ಭ್ರಮಾತ್ಮಕ ಜಗತ್ತಿನಲ್ಲಿ ತೇಲಿಸುವ ಈ ಕಾಮ ಮನುಕುಲದ ಪರಮ ಶತ್ರು. ಅದಕ್ಕೆ ನೀನು ಚೆನ್ನಾಗಿ ತಿಳಿದುಕೋ ಅರ್ಜುನ. ಇದರ ಅರ್ಥ ಕಾಮ ನಿರುಪಯುಕ್ತವೆಂದಲ್ಲ. ಅದು ಹಿತಮಿತವಾಗಿ ಉಪಯೋಗವಾದರೆ ಮನುಕುಲದ ಬಂಧು. ಯಾವುದು? ಅದು ಕಾಮ. ಅದು ಬಾಹ್ಯದತ್ತ ಪ್ರವಹಿಸಿದರೆ, ಅಂತರ್ಮುಖವಾಗಿ ಹರಿದರೆ ಆತ್ಮ ಸಾಧಕ ಕಾಮ. ಅದಕ್ಕ ಆತ್ಮ ಕಾಮನೆಯಿಂದ ವಿಮಲ ಮುಕ್ತಿ. ಎಲ್ಲಿವರೆಗೆ ನೀನು ಅಂತದ್ದನ್ನ ಬಯಸಲಾರದ ಬರೇ ಅತಿ ಆಸೆಯಿಂದ ಕೂಡಿ, ಅತಿ ಭೋಗದಿಂದ ಕೂಡಿ ಅಲ್ಲಿ ನೀವು ಹೋದೆ ಅಂದ್ರೆ ಕಾಮನ ವ್ಯವಸ್ಥೆ ಹೀಗಿದೆ ಅರ್ಜುನ. ಅದಕ್ಕ ನೀನು ಇದನ್ನ ಚೆನ್ನಾಗಿ ತಿಳಿದು ಏನಂತಾನ? ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿನಂ. ಇಂಥ ಕಾಮವನ್ನ ಎಲ್ಲಿವರೆಗೆ ನೀನು ಜಯಿಸುವುದಿಲ್ಲ ಅಲ್ಲಿವರೆಗೆ ನಿನಗೆ ನಿನ್ನ ನಿಜವಾದ ಸ್ಥಿತಿಯನ್ನ, ಅಹಂತ ಅರುಸ್ವರೂಪವನ್ನ ನಿನಗೆ ತಿಳಿದಾಗುವುದಿಲ್ಲಪ್ಪ. ಯಾವುದರಿಂದ ಇದು ಮಹಾಬಲವಾಗಿದೆ ಅಂತ ನೀ ಕೇಳಿದ್ಯಲ್ಲ, ಅದಕ್ಕ ಇದನ್ನ ನೀನು ಚೆನ್ನಾಗಿ ತಿಳಿದುಕೊ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾನ. ಇನ್ನ ಅವನ ಪ್ರಶ್ನೆಗೆ ಏನೇನು ಹೇಳವದಾನ ಅವೆಲ್ಲರೂ ಚಿಂತನೆ ಮಾಡಿಕೊಂಡು ಏನನ್ನ ಹೇಳ್ತಾನವ ಆ ಹೇಳುವ ಮಾತನ್ನ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ನಾವು ಆ ಕಾಮನನ್ನ ಜಯಿಸಿದೀವಿ ಅಂದ್ರ ಅದು ನಿಜವಾದ ಸುಖ ಅಂತೇಳಿ ಹೇಳಿದಾನ. ಅಂತ ಕಾಮ ಕ್ರೋಧ ಮೋಹ ಮದ ಮತ್ಸರಗಳನ್ನ ನಾವು ಬಿಟ್ಟು ನಮ್ಮ ಜೀವನದ ಪರ್ಯಂತರವಾಗಿ ಆ ಕಾಮಕ್ಕ ದಾಸರಾಗಲಾರದ ನಾವು ಜೀವನವನ್ನ ಮಾಡಿದೀವಿ ಅಂದ್ರ ನಮ್ಮ ನಿಜವಾದ ಆತ್ಮದ ಅನುಭೂತಿ, ಆನಂದದ ಸುಖ ಆ ಪರಮಾತ್ಮ ಕೊಡುವಾಗಿದ್ದಾನ. ಅಂತ ಭಗವಂತನ ಮಾತುಗಳನ್ನ ಕೇಳಿ ನಮ್ಮ ಜೀವನ ಪರ್ಯಂತರವಾಗಿ ಅವನು ಅಳವಡಿಸಿಕೊಂಡು ನಾವು ನಡೆದಿದ್ದಾದ್ರೆ ನಿಜವಾದ ಸುಖಿಗಳ ಕಿವಿ ಅಂತ ಹೇಳಿದ್ದಾರೆ.
ಅಂಥದ್ದನ್ನ ನಾವು ನೀವೆಲ್ಲರೂ ನಮ್ಮ ಜೀವನದೊಳಗ ವಿಚಾರ ಮಾಡಿ ನಾವು ತಿಳ್ಕೊಂಡು ಅದೇ ಆನಂದದ ಸುಖದಲ್ಲಿ ಇರುವಂತಹ ಸದ್ಬುದ್ಧಿಯನ್ನ ಆ ಸದ್ಗುರುನಾಥ ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟು ಕಾಪಾಡಲಿ ಅಂತೇಳಿ ಇವೆರಡು ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಚರಣಾಬಿಂದಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅಡಿದಾಬರೆಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಶಿವ